ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಇದು ನಮ್ಮ ಲೆಕ್ಚರ್ ನಂಬರ್ 3 ಆಗಿದೆ, ಟೀಚಿಂಗ್ ಆಪ್ಟಿಟ್ಯೂಡ್ ಥಿಯರಿ ಕ್ಲಾಸಸ್ ಮೇಲೆ. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಲೆವೆಲ್ಸ್ ಆಫ್ ಟೀಚಿಂಗಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಲೆವೆಲ್ಸ್ ಆಫ್ ಟೀಚಿಂಗ್ ಬೋಧನೆಯ ಹಂತಗಳು. ಈ ಒಂದು ಬೋಧನೆ ವಿಧಾನಗಳಲ್ಲಿ 3 ಹಂತಗಳನ್ನು ನಾವು ಮೇನ್ ಆಗಿ ಕಾಣ್ತೀವಿ. ಆ 3 ಹಂತಗಳನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆವೆಲ್ಸ್ ಆಫ್ ಟೀಚಿಂಗ್, ಆ್ಯಸ್ ಯು ಆಲ್ ನೋ, ದ ಏಮ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಈಸ್ ದ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಲರ್ನರ್. ಸೊ ಯಾವಾಗಲೂ ಒಂದು ಈ ಕಲಿಕೆ ಉದ್ದೇಶ, ಬೋಧನೆ ಮತ್ತು ಕಲಿಕೆ ಉದ್ದೇಶ ಏನಾಗಿರ್ತದೆ, ವಿದ್ಯಾರ್ಥಿಗಳಲ್ಲಿ ಸಂಪೂರ್ಣವಾದ ಫಿಸಿಕಲಿ, ಮೆಂಟಲಿ, ಮಾನಸಿಕವಾಗಿ, ದೈಹಿಕವಾಗಿ, ಸೋಷಿಯಲಿ, ಪೊಲಿಟಿಕಲಿ ಅವರ ಬೆಳವಣಿಗೆಯನ್ನು ಮಾಡುವುದಾಗಿರ್ತದೆ. ಸೊ ದ ಫೈನಲ್ ಏಮ್ ಆಫ್ ದ ಟೀಚಿಂಗ್ ಈಸ್ all-round development of the learner. So during the teaching process, an interaction takes place between teacher and students. So as you all know, during the teaching process, teacher and students both are communicating each other. So ಈ ಒಂದು ಬೋಧನೆಯ ಹಂತದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ಕೂಡ ಏನು ಮಾಡ್ತಾ ಇದ್ದಾರೆ, ಕಮ್ಯುನಿಕೇಷನನ್ನು ಮಾಡ್ತಾ ಇದ್ದಾರೆ, ಸಂವಹನವನ್ನು ಕೈಗೊಳ್ತಾ ಇದ್ದಾರೆ. So here the main aim is to bring desired changes in the behavior of the students. Here the main aim of the teaching is to bring the desired changes in the students behavior. So ಇಲ್ಲಿ ಕಲಿಕೆಯ ಮುಖ್ಯ ಒಂದು ಬೋಧನೆ ಮತ್ತು ಕಲಿಕೆಯ ಮುಖ್ಯ ಉದ್ದೇಶ ಏನಾಗಿದೆ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಒಂದು ಬದಲಾವಣೆಯನ್ನು ತರುವುದು. ಶಿಕ್ಷಕ ಏನು ಹೇಳ್ತಾ ಇದ್ದಾರೆ ಅದನ್ನು ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಮಾಡಿ ಅವರ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವುದು ಮುಖ್ಯ ಉದ್ದೇಶವಾಗಿದೆ. ಸೊ ಈ ಒಂದು ಆಧಾರದ ಮೇಲೆ ದೇರ್ ಆರ್ 3 levels of teaching. ಸೊ ಟೀಚರ್ ಕ್ಯಾನ್ ಯೂಸ್ 3 levels ವೈಲ್ ಟೀಚಿಂಗ್. ಸೊ ಶಿಕ್ಷಕರು ಈ 3 ವಿಧಾನಗಳಲ್ಲಿ, 3 ಹಂತಗಳಲ್ಲಿ ಅಥವಾ 3 ವಿಧಗಳಲ್ಲಿ ಏನು ಮಾಡ್ಬೋದು, ಟೀಚಿಂಗನ್ನು ಮಾಡ್ಬೋದು. ಮೊದಲನೇದು ಬಂದುಬಿಟ್ಟು ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್, ಮೆಮೊರಿಯ ಮಟ್ಟ. ಸೆಕೆಂಡ್ ಲೆವೆಲ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್, ತಿಳುವಳಿಕೆಯ ಹಂತ. ಆ್ಯಂಡ್ ದ ಥರ್ಡ್ ಲೆವೆಲ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಸೊ ಇವು 3 ಕೂಡ ಏನಾಗಿವೆ, ಇಲ್ಲಿ ಟೀಚಿಂಗ್ನ ವಿವಿಧ ಹಂತಗಳಾಗಿವೆ. ಸೊ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ್ಯಂಡ್ ರಿಫ್ಲೆಕ್ಟಿವ್ ಲೆವೆಲ್. ಸೊ ಲೆಟ್ ಅಸ್ ಸ್ಟಾರ್ಟ್ಸ್ ವಿತ್ ದ ಫಸ್ಟ್ ಲೆವೆಲ್ ಆಫ್ ಟೀಚಿಂಗ್, ದಟ್ ಈಸ್ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಮೊದಲನೇ ಹಂತ ಯಾವುದು ನಮ್ಮದು, ಮೆಮೊರಿಯ ಮಟ್ಟವಾಗಿದೆ, ಮೆಮೊರಿಯ ಮಟ್ಟ. ಸೊ ಹಿಯರ್ ದಿಸ್ ವಾಸ್ ಗಿವನ್ ಬೈ ಹಂಟ್. ಎಸ್, ಪ್ಲೀಸ್ ರಿಮೆಂಬರ್, ದಿಸ್ ವಾಸ್ ಗಿವನ್ ಬೈ ಪ್ರೊಫೆಸರ್ ಹಂಟ್. ಈ ಮೆಮೊರಿ ಲೆವೆಲ್ ಆಫ್ ಟೀಚಿಂಗನ್ನು ನಮಗೆ ಹೇಳಿದವರು ಪ್ರೊಫೆಸರ್ ಹಂಟ್ ಆಗಿದ್ದಾರೆ. ಸೊ ಈ ದಿಸ್ ಲೆವೆಲ್ ಇಟ್ ಈಸ್ ದ ಲೋವೆಸ್ಟ್ ಲೆವೆಲ್ ಆಫ್ ಟೀಚಿಂಗ್. ಸೊ ಈ ಒಂದು ಹಂತ ಕಲಿಕೆಯ ತುಂಬ ಕೆಳಮಟ್ಟದ ಹಂತವಾಗಿದೆ, ಬೋಧನೆಯ ಒಂದು ಕೆಳಮಟ್ಟದ ಹಂತವಾಗಿದೆ. ಆ್ಯಂಡ್ ಅಟ್ ದಿಸ್ ಲೆವೆಲ್ ದ ಥಿಂಕಿಂಗ್ ಎಬಿಲಿಟಿ ಡಸ್ ನಾಟ್ ಪ್ಲೇ ಎನಿ ರೋಲ್. ಸೊ ಇಲ್ಲಿ ವಿದ್ಯಾರ್ಥಿ ಯಾವುದೇ ರೀತಿ ಯೋಚನೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ. ಎಸ್, ಅವನು ವಿದ್ಯಾರ್ಥಿ ಒಬ್ಬ ನಿಷ್ಕ್ರಿಯ ವ್ಯಕ್ತಿಯಾಗಿರ್ತಾನೆ. ಸೊ ಹಿಯರ್ ದ ಸ್ಟೂಡೆಂಟ್ಸ್ ಆರ್ ಆಕ್ಟಿವ್, ನಾಟ್ ಆಕ್ಟಿವ್, ದೇ ಆರ್ passive and they won't give any importance for the thinking. So students are not going to think here. ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ. Then they are just considering with mental ability that exists in all living beings. So it means that this level is going to give only importance for the memory, cramming the facts. ಇಲ್ಲಿ ವಿದ್ಯಾರ್ಥಿ ಕೇವಲ ಏನು ಮಾಡ್ತಾ ಇದ್ದಾನೆ, ಶಿಕ್ಷಕರು ಹೇಳಿದ ವಿಷಯವನ್ನು ಬಾಯಿಪಾಠ ಮಾಡ್ತಾ ಇದ್ದಾನೆ, ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಎಸ್, ದ ಸ್ಟೂಡೆಂಟ್ ಡಸಂಟ್ ಗೋ ಟು ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್. ಜಸ್ಟ್ ವಾಟ್ ಎವರ್ ಟೀಚರ್ ಈಸ್ ಸೇಯಿಂಗ್, ಜಸ್ಟ್ ಹಿ ಈಸ್ ಕ್ರಾಮಿಂಗ್ ಇಟ್. So students only cram the facts, information, formulas, laws and that are taught to them. Here the students are just going to recall the information whatever it is given by the teachers. ಇಲ್ಲಿ ವಿದ್ಯಾರ್ಥಿಗಳು ಕೇವಲ ಶಿಕ್ಷಕರು ಯಾವ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಯಾವ ಫಾರ್ಮುಲಾಗಳನ್ನು, ಸೂತ್ರಗಳನ್ನು ಹೇಳ್ತಾ ಇದ್ದಾರೆ, ಶಿಕ್ಷಕರು ಯಾವ ಸಿದ್ಧಾಂತಗಳನ್ನು ಹೇಳ್ತಾ ಇದ್ದಾರೆ, ಆ ಎಲ್ಲ ಸಿದ್ಧಾಂತಗಳು, ಫಾರ್ಮುಲಾಗಳು, ಮಾಹಿತಿಯನ್ನು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೇವಲ ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕ್ರಾಮಿಂಗ್, ಎಸ್, ದೇ ಆರ್ ಜಸ್ಟ್ ಕ್ರಾಮಿಂಗ್ ದ ಇನ್ಫಾರ್ಮೇಷನ್ ಹಿಯರ್, ದೇ ವೋಂಟ್ ಅಂಡರ್ಸ್ಟ್ಯಾಂಡ್. ವಿದ್ಯಾರ್ಥಿಗಳು ಇಲ್ಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋದಿಲ್ಲ. ಬದಲಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಕೇವಲ ಶಿಕ್ಷಕರು ನೀಡಿದ ಮಾಹಿತಿಯನ್ನು ಕೇವಲ ಬಾಯಿಪಾಠದ ಮೂಲಕ, ಕಂಠಪಾಠದ ಮೂಲಕ ನೆನಪಿನಲ್ಲಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಟೀಚಿಂಗ್ ಈಸ್ ನಥಿಂಗ್ ಬಟ್ ಲರ್ನಿಂಗ್ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಬೈ ರೋಟ್. ಇಲ್ಲಿ ಕಲಿಕೆ ಎಂಬುದು ಏನಾಗಿರ್ತದೆ, ಕೇವಲ ವಿದ್ಯಾರ್ಥಿಗಳು ರೋಟ್ ಲರ್ನಿಂಗ್ಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ಕಂಠಪಾಠ ಮಾಡುವ ವಿಧಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಜಸ್ಟ್ ದೇ ಆರ್ ಗೋಯಿಂಗ್ ಟು
recall the information, just they are going to by heart the information, formulas, laws, etc., and just they are going to recall it whenever it is necessary. ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ, ಎಲ್ಲ ವಿಷಯವನ್ನು ಕೇವಲ ಬಾಯಿಪಾಠ ಮಾಡುವ ಮೂಲಕ, ಕಂಠಪಾಠ ಮಾಡುವ ಮೂಲಕ ನೆನಪಿನಲ್ಲಿಟ್ಟುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. And here the role of the teacher is prominent, that of the student is secondary. So here teacher plays a primary role because he collect the information, he will organize the information, he will present in front of the students, so he plays primary role, and students are acting passively here, so they play secondary role. So ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಪ್ರಥಮ ರೋಲನ್ನು ಮಾಡ್ತಾ ಇದ್ದಾನೆ. ಅಂದರೆ ಶಿಕ್ಷಕ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾನೆ, ಅದನ್ನು ಆರ್ಗನೈಸ್ ಮಾಡ್ತಾನೆ, ವಿದ್ಯಾರ್ಥಿಗಳ ಮುಂದೆ ಪ್ರೆಸೆಂಟ್ ಮಾಡ್ತಾನೆ. ಸೊ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಪ್ರೈಮರಿ ರೋಲನ್ನು ಪ್ಲೇ ಮಾಡ್ತಾ ಇದ್ದಾನೆ. ಆ್ಯಂಡ್ ಸ್ಟೂಡೆಂಟ್ಸ್, ಇಲ್ಲಿ ವಿದ್ಯಾರ್ಥಿಗಳು ಸೆಕೆಂಡರಿ ರೋಲನ್ನು ಪ್ಲೇ ಮಾಡ್ತಾ ಇದ್ದಾರೆ. So the study material is organized and pre-planned. Yes, please remember, in memory level of teaching, the study material is already pre-planned by the teacher. Already you know what to teach. So ಇಲ್ಲಿ ಶಿಕ್ಷಕ ಆಲ್ರೆಡಿ ಏನು ವಿದ್ಯಾರ್ಥಿಗಳಿಗೆ ಯಾವ ವಿಷಯಗಳನ್ನು ಕಲಿಸಬೇಕು ಎಂಬುದನ್ನು ಏನು ಮಾಡಿದ್ದಾನೆ, ಆಲ್ರೆಡಿ ಪ್ರೀ ಪ್ಲ್ಯಾನ್, ಆಲ್ರೆಡಿ ಅವನು ರೆಡಿಯಾಗಿ ಬಂದಿದ್ದಾನೆ, ಆಲ್ರೆಡಿ ಆರ್ಗನೈಸ್ ಮಾಡಿದ್ದಾನೆ. ಸೊ ನೆಕ್ಸ್ಟ್ if you go through the merits of memory level of teaching, ಇದರ ಅಡ್ವಾಂಟೇಜಸ್ ಏನೇನಂತ ನೋಡಿದ್ರೆ, ದಿಸ್ ಮೆಥಡ್ ಈಸ್ ಯೂಸ್ಫುಲ್ ಫಾರ್ ಚಿಲ್ಡ್ರನ್ ಅಟ್ ಲೋವರ್ ಕ್ಲಾಸಸ್. ದಿಸ್ ಈಸ್ ಬಿಕಾಸ್ ದೇರ್ ಇಂಟೆಲೆಕ್ಟ್ ಆಸ್ their intellect is under development and they have a rote memory. Yes, this method, memory level of teaching, it is very helpful for the children because children learn by rote. ಸೊ ಇಲ್ಲಿ ಈ ಒಂದು ವಿಧಾನ ಏನಾಗಿದೆ, ಈ ಚಿಕ್ಕ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ. ಯಾಕಂದರೆ ಈ ಚಿಕ್ಕ ಮಕ್ಕಳು ಯಾವಾಗಲೂ ಈ ಕಂಠಪಾಠ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೆನಪಿನಲ್ಲಿಟ್ಕೋತಾರೆ. ದೆನ್ ದ ರೋಲ್ ಆಫ್ ದ ಟೀಚರ್ ಈಸ್ ಇಂಪಾರ್ಟೆಂಟ್ ಇನ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ and is free to make choices of subject matter, plan it and can present it. So here the teacher is free to set up, the teacher is free to select the subject matter, he can plan in according to his plan, he can present it however he wants. So here teacher is free and teacher is playing an important role. ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ತನಗೆ ಬೇಕಾದ ವಿಷಯವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾನೆ, ತನಗೆ ಬೇಕಾದ ರೀತಿಯಲ್ಲಿ ಯೋಜನೆಯನ್ನು ಹಾಕ್ಕೊಳ್ತಾ ಇದ್ದಾನೆ, ತನಗೆ ಬೇಕಾದ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟನ್ನು ಮಾಡ್ತಾ ಇದ್ದಾನೆ. ಸೊ ಹೀಗಾಗಿ ಇಲ್ಲಿ ಶಿಕ್ಷಕ ಪ್ರಾಥಮಿಕ ಪಾತ್ರವನ್ನು ವಹಿಸ್ತಾ ಇದ್ದಾನೆ. Next, the knowledge acquired at memory level of teaching forms a basis for the future when students' intelligence and thinking is required. Here, this is the first step in the learning process. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಒಂದು ವಿಧಾನದಿಂದ ಕಲಿತ ವಿಷಯಗಳು ಮುಂದೆ ಅವರ ಭವಿಷ್ಯಕ್ಕೆ, ಅಂದರೆ ಮುಂದೆ ಬರುವ 2 ಹಂತಗಳಿಗೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಮತ್ತು ರಿಫ್ಲೆಕ್ಟಿವ್ ಲೆವೆಲ್ ಹಂತಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. The next is memory level of teaching acts as the first step for understanding and reflective level of teaching. So if the students wants okay, all the students will go through all these 3 levels, but the memory level of teaching, it is very essential and it is the first step to move through the understanding and reflective level of teaching. ಸೊ ಇಲ್ಲಿ ವಿದ್ಯಾರ್ಥಿಗಳು ಈ ರಿಫ್ಲೆಕ್ಟಿವ್ ಲೆವೆಲ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಹೋಗೋದಕ್ಕಿಂತ ಮೊದಲು ಈ ಮೆಮೊರಿ ಮಟ್ಟವನ್ನು ಪಾಸ್ ಆಗಿನೇ ಹೋಗ್ತಾರೆ. ಸೊ ಇಟ್ ಈಸ್ ಪ್ರೀರಿಕ್ವಿಸಿಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಸೊ ಈ ತಿಳುವಳಿಕೆಯ ಮಟ್ಟಕ್ಕೆ ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಮೆಮೊರಿ ಮಟ್ಟ ಏನಿದೆ ತುಂಬ ಅವಶ್ಯಕವಾಗಿದೆ. ಇಫ್ ದ ಸ್ಟೂಡೆಂಟ್ಸ್ ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್ ಇನ್ ದ ಸೆಕೆಂಡ್ ಸ್ಟೆಪ್, ಎಸ್ ಫಸ್ಟ್ ದೇ ನೀಡ್ ಟು ಗೋ ಥ್ರೂ ದಿ memory level of teaching. So then there are also some demerits of memory level of teaching. ಇಲ್ಲಿ ಕೆಲವು ದೋಷಗಳು ಕೂಡ ಇವೆ. ಇವುಗಳನ್ನು ನೋಡಿದರೆ, this does not contribute to the development of the students' capabilities. Yes, here the students' abilities will not be developed because just they are going to by heart the information here. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಕೇವಲ ಮಾಹಿತಿಯನ್ನು ಬಾಯಿಪಾಠ ಮಾಡುವುದರಿಂದ ಇಲ್ಲಿ ವಿದ್ಯಾರ್ಥಿಗಳ ಒಂದು ನಿಜವಾದ ಸಾಮರ್ಥ್ಯ ಹೊರಬರುವುದಿಲ್ಲ. So since at this level students learn by rote, the knowledge gained does not prove helpful in real life situations as it does not develop the talent of the students. So here the students are not going to study with understanding or they are not going to practice it.
so it does not develop any talent in the students, so it does not apply in the real life situations also. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಕೇವಲ ಕಂಠಪಾಠದ ಮೂಲಕ, ರೋಟ್ ಲರ್ನಿಂಗ್ ಮೂಲಕ. ಸೊ ಕೆಲವು ದಿನಗಳ ನಂತರ ಇದನ್ನು ಅವರು ಮರೆತು ಹೋಗಬಹುದು. ಇದು ಅವರಿಗೆ ರಿಯಲ್ ಲೈಫ್ನಲ್ಲಿ ಅಪ್ಲೈ ಮಾಡೋಕ್ಕೆ ಯಾವುದೇ ರೀತಿ ಸಹಾಯವನ್ನು ಮಾಡೋದಿಲ್ಲ. ಇದು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಉತ್ತಮವಾದ ಕೌಶಲ್ಯಗಳನ್ನು, ಸಾಮರ್ಥ್ಯಗಳನ್ನು ಬೆಳೆಸೋದಿಲ್ಲ. So the pupils are kept in strict discipline and cramming is insisted on this teaching. So here the teacher is insisting the students to cram the information and he is keeping the students under the strict discipline. ಸೊ ಈ ಒಂದು ಹಂತದಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳಿಗೆ ಕಂಠಪಾಠ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದಾನೆ. ಆ್ಯಂಡ್ ಇವನು ಇಲ್ಲಿ ವಿದ್ಯಾರ್ಥಿಗಳನ್ನ ಒಂದು ಸ್ಟ್ರಿಕ್ಟ್ ಆದ ಡಿಸಿಪ್ಲಿನ್ ಆದ ವಾತಾವರಣದಲ್ಲಿ ಬೆಳೆಸ್ತಾ ಇದ್ದಾನೆ. Next, intelligence does not carry any importance in this type of teaching and lacks of motivation. So here there is no role of the intelligence and there is here it also lacks of the motivation. ಈ ಒಂದು ವಿಧಾನ ಏನಿದೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಬೆಳೆಸೋದಿಲ್ಲ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಜ್ಞಾನವನ್ನು ನೀಡೋದಿಲ್ಲ. So these are the some demerits of memory level of teaching. So let us move to the second level of teaching, that is understanding level of teaching. ಎರಡನೇ ಮಟ್ಟ ಇದು ತಿಳುವಳಿಕೆ ಮಟ್ಟ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ದಿಸ್ ಇಸ್ ಗಿವನ್ ಬೈ ಪ್ರೊಫೆಸರ್ ಮಾರಿಸನ್. ಈ ಒಂದು ವಿಧಾನವನ್ನು ನೀಡಿದವರು ಮಾರಿಸನ್ ರವರಾಗಿದ್ದಾರೆ. ಸೊ ಹಿಯರ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಸಮಥಿಂಗ್ is to perceive the meaning, grasp the idea and comprehend the meaning. In memory level of teaching, the student is just cramming the facts or the information, but in understanding level of teaching, he is trying to perceive the meaning and he is trying to grasp the idea and he is also trying to comprehend on it. ಸೊ ಇಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಯಾವುದೇ ಒಂದು ವಿಷಯದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದರ ಮೇಲೆ ಅನುಭವವನ್ನು ಪಡಿತಾ ಇದ್ದಾನೆ, ಅದರ ಮೇಲೆ ತಿಳುವಳಿಕೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಸೊ ಅದೇ ರೀತಿ ತಾನು ಏನು ತಿಳಿದುಕೊಳ್ತಾ ಇದ್ದಾನೆ ಅದನ್ನು ತನ್ನ ಓನ್ ವರ್ಡ್ಸ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡುವ ಪ್ರಯತ್ನವನ್ನು ಕೂಡ ಈ ಒಂದು ಹಂತದಲ್ಲಿ ಮಾಡ್ತಾ ಇದ್ದಾನೆ. ಸೊ ದಿಸ್ ಈಸ್ ಹೈಯರ್ ಕ್ವಾಲಿಟಿ ದ್ಯಾನ್ ದ ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಈ ಒಂದು ವಿಧಾನ ಏನಾಗಿದೆ, ಮೆಮೊರಿ ಮಟ್ಟಕ್ಕಿಂತ ಉನ್ನತವಾದ ಮಟ್ಟವಾಗಿದೆ. ಸೊ ಮೆಮೊರಿ ಮಟ್ಟದಲ್ಲಿ ಏನು ಮಾಡ್ತಾನೆ, ಕೇವಲ ಮಾಹಿತಿಗಳನ್ನು ಬಾಯಿಪಾಠ ಮಾಡ್ತಾ ಇದ್ದಾನೆ ವಿದ್ಯಾರ್ಥಿ. ಬಟ್ ಈ ಒಂದು ತಿಳುವಳಿಕೆಯ ಮಟ್ಟದಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನು ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಇಟ್ ಈಸ್ ಮೋರ್ ಯೂಸ್ಫುಲ್ ಆ್ಯಂಡ್ ಥಾಟ್ಫುಲ್ ಫ್ರಮ್ ದ ಪಾಯಿಂಟ್ ಆಫ್ ಮೆಂಟಲ್ ಕೆಪಾಬಿಲಿಟೀಸ್. ಎಸ್ ದಿಸ್ understanding level of teaching is known as it is more thoughtful compared to the memory level of teaching. ಮೆಮೊರಿ ಮಟ್ಟಕ್ಕೆ ಹೋಲಿಸಿದರೆ ಈ ಒಂದು ವಿಧಾನ ಏನಾಗಿದೆ, ಹೆಚ್ಚು ಉನ್ನತವಾದ ಮಟ್ಟವಾಗಿದೆ. Next, at this level of teaching, the teacher explains the students about the relationship between principles, facts, and also teaches them how these principles can be applied. Here the teacher is not insisting the students to cram the information. Instead of cramming the facts, here the teacher is teacher is explaining the relationship between different theories, different facts, different information, and teacher is also trying them how to apply this information, how to apply this knowledge in their daily life. ಇಲ್ಲಿ ಶಿಕ್ಷಕ ಏನು ಮಾಡ್ತಾನೆ, ವಿದ್ಯಾರ್ಥಿಗಳಿಗೆ ಕೇವಲ ಬಾಯಿಪಾಠ ಮಾಡುವುದನ್ನು ಹೇಳ್ತಾ ಇಲ್ಲ, ಬದಲಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತಾವು ಕಲಿತ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದೇ ರೀತಿ ಇನ್ಫಾರ್ಮೇಷನ್, ಫ್ಯಾಕ್ಟ್ ಆಗಿರ್ಬೋದು, ಥಿಯರೀಸ್ ಆಗಿರ್ಬೋದು, ಅವುಗಳ ನಡುವೆ ಇರುವ ಒಂದು ಸಂಬಂಧವನ್ನು ಕಲಿಸಿಕೊಡ್ತಾ ಇದ್ದಾನೆ. ಸೊ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ, ಬಾಯಿಪಾಠಕ್ಕೆ ಮಹತ್ವವನ್ನು ನೀಡ್ತಾ ಇಲ್ಲ. Then memory level of teaching, barrier is essential to be crossed for this level of teaching. So if the students wants to enter into this level of teaching, he has to cross the barriers of the memory level of teaching. ಯಾವುದೇ ಒಬ್ಬ ವಿದ್ಯಾರ್ಥಿ ಈ ತಿಳುವಳಿಕೆ ಮಟ್ಟಕ್ಕೆ ಬರಲು ಈ ಮೆಮೊರಿ ಲೆವೆಲ್ನ ಬ್ಯಾರಿಯರ್ಗಳನ್ನೆಲ್ಲ, ಸಮಸ್ಯೆಗಳನ್ನೆಲ್ಲ ಅವನು ದಾಟಿ ಬರಬೇಕಾಗ್ತದೆ.
ಸೊ ನೆಕ್ಸ್ಟ್ ದೇರ್ ಆರ್ ಸಮ್ ಮೆರಿಟ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್. ಇದರ ಕೆಲವೊಂದು ಅಡ್ವಾಂಟೇಜಸ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸೊ ದ ಫಸ್ಟ್ ಈಸ್ ಅಟ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ ಸ್ಟೂಡೆಂಟ್ಸ್ ಟು ಮೇಕ್ ಯೂಸ್ ಆಫ್ ದೇರ್ thinking ability. Yes, here the students are going to use their mind, they are thinking, they are giving work to their mind. So ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಅವರ ಮೆದುಳಿಗೆ ಕಾರ್ಯವನ್ನು ನೀಡ್ತಾ ಇದ್ದಾರೆ. ಇದು ಅವರ ಯೋಚನಾ ಶಕ್ತಿಯನ್ನು ಬೆಳವಣಿಗೆ ಮಾಡ್ತಾ ಇದೆ. So knowledge acquired at this level forms the basis of the reflective level of teaching. Whatever students are going to understand the information, facts, principles here, this is the base for the next level of teaching, that is reflective level of teaching. ಈ ಒಂದು ತಿಳುವಳಿಕೆ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಏನು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ, ಇದು ಮುಂದೆ ಬರುವ ಹಂತಕ್ಕೆ ಅಂದರೆ ರಿಫ್ಲೆಕ್ಟಿವ್ ಹಂತಕ್ಕೆ ಏನಾಗಿದೆ, ಒಂದು ಆಧಾರವಾಗಿದೆ. So next, the teacher presents subject matter before the students in an organized and sequential form. Yes, the teacher has well planned here. So whatever he wants to convey to the students, he has planned well. So here ವಿದ್ಯಾರ್ಥಿಗಳು ಯಾವ ಮಾಹಿತಿಯನ್ನು ನೀಡಬೇಕು ಅದರ ಬಗ್ಗೆ ಶಿಕ್ಷಕ ಆಲ್ರೆಡಿ ಪ್ಲಾನ್ ಅನ್ನು ಮಾಡಿದ್ದಾನೆ, ಸರಿಯಾಗಿ ಆರ್ಗನೈಸ್ ಅನ್ನು ಮಾಡಿದ್ದಾನೆ. Then he is presenting in a sequential form. Next, the new knowledge acquired is related to the previous acquired knowledge. So whatever students is going to get new knowledge here, yes, it is related to ಪ್ರೀವಿಯಸ್ ನಾಲೆಜ್. ಇಲ್ಲಿ ಯಾವ ರೀತಿ ಹೊಸ ಜ್ಞಾನವನ್ನು ವಿದ್ಯಾರ್ಥಿ ಪಡಿತಾ ಇದ್ದಾನೆ, ಈ ಒಂದು ಜ್ಞಾನ ಆತನ ಪೂರ್ವ ಜ್ಞಾನಕ್ಕೆ ರಿಲೇಷನ್ಶಿಪ್ಪನ್ನು ಹೊಂದಿರ್ತದೆ, ಸಂಬಂಧವನ್ನು ಹೊಂದಿರ್ತದೆ. And the next is the students do not learn by rote. Here they learn by understanding the facts and information and use and purpose. Here students are not going to learn by rote. Instead of that they are going to understand the information. So ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಕಂಠಪಾಠ ಮಾಡಿ ಅರ್ಥ ಮಾಡಿಕೊಳ್ತಾ ಇಲ್ಲ, ಬದಲಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ವಿಷಯವನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. So there are also some demerits of understanding level of teaching. So ಕೆಲವೊಂದು ಇಲ್ಲಿ ತಿಳುವಳಿಕೆಯ ಮಟ್ಟದ ಕೆಲವೊಂದು ದೋಷಗಳು ಕೂಡ ಇವೆ. So the first one is teaching at this level is subject center. So here the teacher is giving more importance for the subjects here. So whatever he wants to convey, yes, he is giving more importance to the content. So ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾನೆ. Next, there is no interaction between the teacher and the students at this level. So ಈ ಒಂದು ಹಂತದಲ್ಲಿನೂ ಕೂಡ ಅಷ್ಟೊಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಅಷ್ಟೊಂದು ಸಂವಹನ ತೆಗೆದುಕೊಳ್ಳುವುದಿಲ್ಲ. ಬಿಕಾಸ್ ಟೀಚರ್ ಕ್ಯಾನ್ ಗೋ ಆನ್ ಟೀಚಿಂಗ್, ಸ್ಟೂಡೆಂಟ್ಸ್ ದೇ ಜಸ್ಟ್ ಲಿಸನ್. ಸೊ ವಿದ್ಯಾರ್ಥಿಗಳು ಕೇವಲ ಕೇಳ್ತಾ ಕೂಡಬಹುದು, ಶಿಕ್ಷಕ ಹೇಳ್ತಾ ಹೋಗಬಹುದು. ಸೊ ದಿಸ್ ಟೈಪ್ ಆಫ್ ಟೀಚಿಂಗ್ ಮಾಸ್ಟ್ರಿ ಈಸ್ ಎಂಫಸೈಸ್. ಸೊ ಈ ಒಂದು ಹಂತದಲ್ಲಿ ಶಿಕ್ಷಕನಿಗೆ ಆತನ ವಿಷಯದ ಮೇಲೆ ಸಂಪೂರ್ಣವಾದ ಜ್ಞಾನ ಇರಬೇಕು. ಸೊ these are some demerits of this level. Then the third level of teaching is reflective level of teaching. So reflective level of teaching ಅನ್ನು ನೀಡಿದವರು Herbert. Yes, this method of teaching or this level of teaching is given by Herbert, and this level is also known as the introspective level. So ಈ ಒಂದು ಲೆವೆಲ್ಗೆ ನಾವು reflective level of teaching ಗೆ ನಾವು introspective level ಅಂತಾನೂ ಕರಿತೀವಿ. So here reflecting on something means giving careful thought to something over a period of time. Third level of teaching is reflective level of teaching. ಮೂರನೇ ಹಂತ ಇದಕ್ಕೆ ನಾವು reflective level of teaching ಅಂತ ಕರಿತೀವಿ. This level is given by Herbert. Yes, ಈ ಒಂದು ಹಂತವನ್ನು ನೀಡಿದವರು Herbert, and this method is also known as the introspective level. So ಇದಕ್ಕೆ ನಾವು introspective level ಅಂತಾನೂ ಕರಿತೀವಿ. And here reflecting on something means giving careful thought to something over a period of time. So here student is going, after understanding the information, the students are going to respond here. ಯಾವುದೇ ಒಂದು ವಿಷಯವನ್ನು ವಿದ್ಯಾರ್ಥಿಗಳು ತಿಳಿದುಕೊಂಡ ಮೇಲೆ ಆ ವಿಷಯದ ಕುರಿತು ಏನು ಮಾಡ್ತಾ ಇದ್ದಾರೆ, ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಆ ವಿಷಯದ ಕುರಿತು ಫೀಡ್ಬ್ಯಾಕ್ ಅನ್ನು ನೀಡ್ತಾ ಇದ್ದಾರೆ, ಆ ವಿಷಯದ ಮೇಲೆ ಅವರು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಸೊ ಇನ್ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್, ಆಸ್ ನೇಮ್ ಸಜೆಸ್ಟ್, ಹಿಯರ್ ಸ್ಟೂಡೆಂಟ್ಸ್ ಆರ್ ರೆಸ್ಪಾಂಡಿಂಗ್ ಫಾರ್ ದ ಲರ್ನ್ಡ್ ಥಿಂಗ್ಸ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದಾರೆ ಅದರ ಮೇಲೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ.
It also means thinking deeply about something. So whatever teacher is going to teach, students are thinking deeply on it. So ಇಲ್ಲಿ ಶಿಕ್ಷಕರು ಏನು ಕಲಿಸ್ತಾ ಇದ್ದಾರೆ ಅದರ ಮೇಲೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಡೀಪ್ ಆಗಿ ಥಿಂಕ್ ಅನ್ನ ಮಾಡ್ತಾ ಇದ್ದಾರೆ. So reflective level of teaching is considered to be the highest level at which teaching is carried out. So ಈ ಒಂದು ಹಂತಕ್ಕೆ ನಾವು ಅತಿ ಉನ್ನತವಾದ ಹಂತ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಇಟ್ ಈಸ್ ಹೈಲಿ ಥಾಟ್ಫುಲ್ ಆ್ಯಂಡ್ ಯೂಸ್ಫುಲ್. ಸೊ ಈ ಒಂದು ವಿಧಾನ ಏನಾಗಿದೆ, ಹೆಚ್ಚು ಉಪಯುಕ್ತವಾದ ವಿಧಾನವಾಗಿದೆ. ದಿಸ್ ಈಸ್ ಹೈಲಿ ಥಾಟ್ಫುಲ್. ಹಿಯರ್ ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ಸೋ ದೇ ಆರ್ ರೆಸ್ಪಾಂಡಿಂಗ್ ಆನ್ ಇಟ್. ಆ ವಿಷಯದ ಮೇಲೆ ಅವರು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಸೊ ದೇರ್ ಈಸ್ ಮೋರ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದಿ ಸ್ಟೂಡೆಂಟ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಒಂದು ಉತ್ತಮವಾದ ಸಂವಹನ ಏರ್ಪಡ್ತಾ ಇದೆ. So next, a student can attain this level only after going through the memory level and understanding level. ಯಾವುದೇ ಒಬ್ಬ ವಿದ್ಯಾರ್ಥಿ ಮೆಮೊರಿಯ ಮಟ್ಟ ಮತ್ತು ಈ ತಿಳುವಳಿಕೆ ಮಟ್ಟ ಎರಡು ಹಂತವನ್ನು ದಾಟಿದ ನಂತರ ಅವನು ಈ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ಗೆ ಬರ್ಬೋದು. ಸೊ ಸ್ಟೂಡೆಂಟ್ ಕ್ಯಾನ್ ಅಟೈನ್ ದಿಸ್ ಲೆವೆಲ್ ಓನ್ಲಿ ಆಫ್ಟರ್ crossing the memory level of teaching and also understanding level of teaching. Then only he can respond on the information. So next, teaching at reflective level enables the students to solve the real problems of life. So students are not going to solve any problem in memory level, and they are not going to understand in memory level also, and in understanding level just they are going to understand the information but they are not going to act on it. But when it comes to reflective level of teaching, here the students are going to understand the information and also they are going to solve the real problems. Here teacher is going to give them real problems to solve. Then at this level the teacher is made to face a real problematic situation. Here students are going to solve real problems. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ಗಳನ್ನು ನೀಡಲಾಗ್ತದೆ. ವಿದ್ಯಾರ್ಥಿಗಳು ಆ ಸಮಸ್ಯೆಗಳ ಕುರಿತು ಸೊಲ್ಯೂಷನ್ಗಳನ್ನು ಹುಡುಕ್ತಾ ಇದ್ದಾರೆ. The student, by understanding the situation and using his critical ability, succeeds in solving the problem. So here in this level students are able to solve any problem. ಇಲ್ಲಿ ವಿದ್ಯಾರ್ಥಿಗಳು ತಮಗೆ ನೀಡಿದ ಯಾವುದೇ ಸಮಸ್ಯೆಗಳನ್ನು ಅವರು ಸಾಲ್ವ್ ಮಾಡುವ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ತಾರೆ. Then there are also some merits of reflective level of teaching. ಇದರ ಕೆಲವೊಂದು ಗುಣಗಳನ್ನು ನೋಡಿದರೆ, the first one is the teaching at this level is not teacher centered or subject centered, it is learner centered. Here the main emphasis is given to the learners. It is not teacher centered. Yes, teacher is not going to play an authoritarian level here, and it is also not subject center. Here the main focus is on learners. ಈ ಒಂದು ವಿಧಾನದಲ್ಲಿ ಮೇನ್ ಯಾರು ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅಂತಂದರೆ ವಿದ್ಯಾರ್ಥಿಗಳು, ಕಲಿಯುವರು. ಇದು ಶಿಕ್ಷಕ ಕೇಂದ್ರಿತ ಅಲ್ಲ, ಇದು ವಿಷಯ ಕೇಂದ್ರಿತನೂ ಅಲ್ಲ, ಬದಲಾಗಿ ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಅಥವಾ ಕಲಿಕಾ ಕೇಂದ್ರಿತವಾಗಿದೆ. ದೆನ್ ದೇರ್ ಈಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಟಾಟ್ ಅಟ್ ದ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಎಸ್, ಈ ಒಂದು ವಿಧಾನದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ನೇರವಾದ ಸಂವಹನ ಏರ್ಪಡ್ತದೆ. ಸೊ ಇನ್ ದಿಸ್ ಲೆವೆಲ್ ಆಫ್ ಟೀಚಿಂಗ್ ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ರೆಸ್ಪಾಂಡಿಂಗ್, ದೇ ಬೋತ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಕಮ್ಯುನಿಕೇಷನ್. ದೆನ್ ಟೀಚಿಂಗ್ ಈಸ್ ಅಪ್ರೋಪ್ರಿಯೇಟ್ ಫಾರ್ ದಿ ಹೈಯರ್ ಕ್ಲಾಸ್. ಸೊ ಹೈಯರ್ ಕ್ಲಾಸ್ಗೆ ಈ ಒಂದು ವಿಧಾನ ತುಂಬಾ ಉಪಯುಕ್ತವಾಗಿದೆ. So at this level teaching is highly thoughtful and useful than the teaching at the memory and understanding level. So if you compare to the previous two levels of teaching, this method is highly thoughtful and useful. So in ಉಳಿದ ಎರಡು ವಿಧಾನಗಳಿಗೆ ಟೀಚಿಂಗ್ ಬೋಧನಾ ವಿಧಾನಗಳಿಗೆ ನಾವು ಹೋಲಿಸಿದರೆ ಈ ಒಂದು ವಿಧಾನ ತುಂಬ ಉಪಯುಕ್ತವಾದ ವಿಧಾನವಾಗಿದೆ. So this is about reflective level of teaching. Next, let us move to the phases of teaching. ಬೋಧನೆಯ ಹಂತಗಳು. So as you all know, phases of teaching means the different steps constituting the process is called phases of teaching. Yes, ಈ ಒಂದು ಬೋಧನೆಗೆ ಸಹಾಯ ಮಾಡುವ ಬೇರೆ ಬೇರೆ ಸ್ಟೆಪ್ಸ್ಗಳಿಗೆ ನಾವೇನಂತೀವಿ, phases of teaching. So each page has some operation of teaching which create the situation for learning. So at each page there are some steps are there are some rules are there are some operations at different level of pages. So ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಶಿಕ್ಷಕ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಕಲಿಕಾ ಮನೋಭಾವವನ್ನು ಬೆಳೆಸ್ತಾ ಇದ್ದಾನೆ. So if you go through the phases of teaching, mainly these phases of teachings are divided into three types. First one is pre-active phase,
Second one interactive phase. Third one post active phase. Pre-active phase, it refers to planning before entering into the actual classroom. Whatever teacher is going to perform, it is known as the pre-active phase. Pre-active phase ಅಂತಂದರೆ ತರಗತಿಗೆ ಹೋಗುವುದಕ್ಕಿಂತ ಮೊದಲು ಶಿಕ್ಷಕ ಏನೆಲ್ಲ ಯೋಜನೆಯನ್ನು ಹಾಕಿಕೊಳ್ತಾ ಇದ್ದಾನೆ, ಇದಕ್ಕೆ ನಾವು ಏನಂತ ಕರಿತೀವಿ, ಪ್ರೀ ಆಕ್ಟಿವ್ ಸ್ಟೇಜ್. ಅಂದರೆ ತರಗತಿಗೆ ಹೋಗೋದಕ್ಕಿಂತ ಮೊದಲು. ದೆನ್ ಇಂಟರಾಕ್ಟಿವ್ ಫೇಸ್ ಅಂತಂದರೆ ಇದು ಟೀಚಿಂಗ್ ಸಂದರ್ಭದಲ್ಲಿ, ಬೋಧನಾ ಸಮಯದಲ್ಲಿ. ಎಸ್, ರೆಫರ್ಸ್ ಟು ದ ಕಂಡಕ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಎಸ್, ಯಾವ ರೀತಿ ತರಗತಿಯಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ಏನಂತೀವಿ ನಾವು ಇಂಟರಾಕ್ಟಿವ್ ಫೇಸ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಪೋಸ್ಟ್ ಆಕ್ಟಿವ್ ಫೇಸ್. ಪೋಸ್ಟ್ ಆಕ್ಟಿವ್ ಫೇಸ್ ಅಂತಂದರೆ ತರಗತಿಯಿಂದ ಹೊರಗೆ ಬಂದ ಮೇಲೆ, ಯಾವುದೇ ಒಬ್ಬ ಶಿಕ್ಷಕ ತರಗತಿಗೆ ಹೋಗಿ ಪಾಠ ಮಾಡಿ ಬಂದರೆ ಅಲ್ಲಿಗೆ ಬೋಧನಾ ಕಾರ್ಯ ಮುಗೀತು ಅಂತಲ್ಲ, ಅದರ ನಂತರನೂ ಕೂಡ ಹಲವಾರು ಕಾರ್ಯಗಳನ್ನು ಶಿಕ್ಷಕ ಮಾಡಬೇಕಾಗ್ತದೆ. ಸೊ ತರಗತಿಯಿಂದ ಹೊರಗೆ ಬಂದ ಮೇಲೆ ಶಿಕ್ಷಕ ಏನೇನು ಮಾಡ್ತಾನೆ, ಅದಕ್ಕೆ ನಾವೇನಂತ ಕರಿತೀವಿ, ಪೋಸ್ಟ್ ಆಕ್ಟಿವ್ ಫೇಸ್. So here it refers to the follow-up and consolidation. For example, it also includes evaluation. ಇದು ಏನು ಒಳಗೊಂಡಿರ್ತದೆ, ಮೌಲ್ಯಮಾಪನವನ್ನು ಕೂಡ ಒಳಗೊಂಡಿರ್ತದೆ. So next let us see the first phase of teaching. The first phase is pre-active phase. So here this phase includes all the activities which a teacher performs before entering into the classroom. Yes, before going to the actual classroom, whatever teacher is going to plan and organize, it refers to pre-active stage. ಯಾವುದೇ ಒಬ್ಬ ಶಿಕ್ಷಕ ತರಗತಿಗೆ ಕಾಲಿಡುವುದಕ್ಕಿಂತ ಮೊದಲು ಏನೆಲ್ಲ ಯೋಜನೆಯನ್ನು ಮಾಡ್ತಾ ಇದ್ದಾನೆ, ಏನೆಲ್ಲ ಮಟೀರಿಯಲನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಈ ಯೋಜನೆಗೆ, ಈ ಒಂದು ಆರ್ಗನೈಸೇಷನ್ಗೆ ನಾವೇನಂತ ಕರಿತೀವಿ, pre-active phase. ಸೊ ಇಟ್ ಇನ್ಕ್ಲೂಡ್ಸ್, ಎಸ್, ಈ ಒಂದು ಸ್ಟೇಜ್ನಲ್ಲಿ ಏನೇನು ಇರ್ತದೆ, ಶಿಕ್ಷಕ ಏನೇನು ಕಾರ್ಯಗಳನ್ನು ಮಾಡ್ತಾನೆ ಅಂತಂತಂದರೆ, ದ ಫಾರ್ಮುಲೇಷನ್ ಆರ್ ಫಿಕ್ಸಿಂಗ್ ಅಪ್ ದ ಗೋಲ್. ಸೊ ದ ಟೀಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ದ ಗೋಲ್. ಆ್ಯಸ್ ಯು ಆಲ್ ನೋ, ದ ಟೀಚಿಂಗ್ ಈಸ್ ಹ್ಯಾವಿಂಗ್ ಎ ಡೆಫಿನೆಟ್ ಗೋಲ್. ಶಿಕ್ಷಣ ಕಾರ್ಯಕ್ಕೆ, ಬೋಧನೆ ಕಾರ್ಯವು ತನ್ನದೇ ಆದ ಗುರಿಯನ್ನು ಹೊಂದಿರ್ತದೆ. ಸೊ ಇಯರ್ ದ ಟೀಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ದ ಗೋಲ್, ವಾಟ್ ಚೇಂಜಸ್ ಈ ವಾಂಟ್ಸ್ ಟು ಬ್ರಿಂಗ್ ಇನ್ ದ ಸ್ಟೂಡೆಂಟ್ಸ್ ಬಿಹೇವಿಯರ್. ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರಬೇಕು ಎಂಬುದನ್ನು ನಿರ್ಧಾರ ಮಾಡ್ತಾ ಇದ್ದಾನೆ. ನೆಕ್ಸ್ಟ್, ಸೆಲೆಕ್ಷನ್ ಆಫ್ ಕಂಟೆಂಟ್ ಆರ್ ಸಬ್ಜೆಕ್ಟ್ ಮ್ಯಾಟರ್ ಟು ಬಿ ಟಾಟ್. ಸೊ ವಾಟ್ ಟೀಚರ್ ವಾಂಟ್ಸ್ ಟು ಟೀಚ್ ಇನ್ ದ ಕ್ಲಾಸ್ ರೂಮ್, ಈಸ್ ಗೋಯಿಂಗ್ ಟು ಡಿಸೈಡ್ ಇನ್ ಪ್ರೀ ಆಕ್ಟಿವ್ ಫೇಸ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ತರಗತಿಯಲ್ಲಿ ಯಾವ ವಿಷಯದ ಮೇಲೆ ಪಾಠವನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ತರಗತಿಗೆ ಹೋಗೋದಕ್ಕಿಂತ ಮೊದಲೇ ಡಿಸೈಡ್ ಮಾಡ್ತಾ ಇದ್ದಾನೆ. The arrangement of ideas and style of teaching. So which method he has to choose, whether he has to choose demonstration method or lecture method or any other method, he has to decide. ಶಿಕ್ಷಕ ತರಗತಿಯಲ್ಲಿ ಯಾವ ವಿಧಾನವನ್ನು ಬಳಸಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಬೇಕು ಎಂಬುದನ್ನು ಈ ಒಂದು ಪ್ರೀ ಆಕ್ಟಿವ್ ಫೇಸ್ ಹಂತದಲ್ಲಿನೇ ಡಿಸೈಡ್ ಮಾಡ್ತಾ ಇದ್ದಾನೆ. ಸೆಲೆಕ್ಟಿಂಗ್ ಇಂಟ್ಯೂಷನಲ್ ಮೆಥಡಾಲಜಿ. ಎಸ್, ಇಲ್ಲಿ ಶಿಕ್ಷಕ ಏನು ಮಾಡ್ತಾನೆ, ಯಾವ ಮೆಥಡ್ಗಳನ್ನು ಬಳಸಬೇಕು, ಬೋಧನಾ ಕಾರ್ಯದಲ್ಲಿ ಯಾವ ವಿಧಾನಗಳನ್ನು ಬಳಸಬೇಕು. ಹಲವಾರು ಬೋಧನಾ ವಿಧಾನಗಳಿವೆ. ಸೊ ಲೆಕ್ಚರ್ ಮೆಥಡ್ ಆಗಿರ್ಬೋದು, ಉಪನ್ಯಾಸ ವಿಧಾನ ಆಗಿರ್ಬೋದು, ಪ್ರಾಯೋಗಿಕ ವಿಧಾನ ಆಗಿರ್ಬೋದು, ಮುಂದೆ ಬರ್ತವೆ. ಯಾವ ವಿಧಾನವನ್ನು ಬಳಕೆ ಮಾಡಬೇಕಂತ ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದಾನೆ. ಟೀಚರ್ ಈಸ್ ಗೋಯಿಂಗ್ ಟು ಡಿಸೈಡ್ ವಿಚ್ ಮೆಥಡ್ ಟು ಫಾಲೋ ಇನ್ ದ ಕ್ಲಾಸ್ ರೂಮ್. Development of teaching strategies. So with this he is going to develop some teaching strategies. He is also using some strategies for effective teaching. So ಶಿಕ್ಷಕನ ಮಾಡ್ತಾ ಇದ್ದಾನೆ, ಈ ಒಂದು ಪರಿಣಾಮಕಾರಿ ಬೋಧನೆಗಾಗಿ ಕೆಲವು ತಂತ್ರಗಳನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದಾನೆ. Decide the duration, place and management of the classroom. So at what time he has to take the class, where he has to take the class, how to manage the students, he is going to decide here. ಯಾವ ಒಂದು ಜಾಗದಲ್ಲಿ ತರಗತಿಯನ್ನು ತೆಗೆದುಕೊಳ್ಳಬೇಕು, ಯಾವ ಸಮಯಕ್ಕೆ ತೆಗೆದುಕೊಳ್ಳಬೇಕು, ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳನ್ನು ಯಾವ ರೀತಿ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡಬೇಕು ಎಂಬುದನ್ನೆಲ್ಲ ಡಿಸೈಡ್ ಮಾಡ್ತಾ ಇದ್ದಾನೆ. ಆ ಡಿಸಿಷನ್ ಅಬೌಟ್ ಇವ್ಯಾಲ್ಯೂಯೇಷನ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಹೌ ಟು ಇವ್ಯಾಲ್ಯೂಯೇಟ್ ದ ಸ್ಟೂಡೆಂಟ್, ದಟ್ ಆಲ್ಸೋ ಈಸ್ ಗೋಯಿಂಗ್ ಟು ಡಿಸೈಡ್ ಇನ್ ದಿ ಪ್ರೀ ಆಕ್ಟಿವ್ ಫೇಸ್. ಸೊ ವಿದ್ಯಾರ್ಥಿಗಳನ್ನು ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು ಎಂಬುದನ್ನು ಕೂಡ ಅವನು ಎಲ್ಲಿ ಡಿಸೈಡ್ ಮಾಡ್ತಾನೆ, ಈ ಪ್ರೀ ಆಕ್ಟಿವ್ ಹಂತದಲ್ಲಿನೇ. So the next phase of teaching is, that is the interactive phase of teaching. So ಇದೆಲ್ಲಾಗ್ತದೆ ಕ್ಲಾಸ್ ರೂಮ್ನಲ್ಲಿ, ತರಗತಿಯಲ್ಲಿ. So this takes place in the actual classroom. So here this is actual classroom teaching. ಇದು ತರಗತಿಯಲ್ಲಿ ಬೋಧನೆ ಮಾಡುವ ಸಂದರ್ಭದಲ್ಲಿ ನಡೀತದೆ. In this phase, the teacher gives students learning experiences through some suitable
modes. Here the teacher is giving actual learning experience to the students. ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ ವಿದ್ಯಾರ್ಥಿಗಳಿಗೆ ನಿಜವಾದ ಒಂದು ಕಲಿಕಾ ಅನುಭವವನ್ನು ನೀಡ್ತಾ ಇದ್ದಾನೆ, ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಮೇಲೆ ಜ್ಞಾನವನ್ನು ನೀಡ್ತಾ ಇದ್ದಾನೆ. ಟೀಚರ್ಸ್ ಗಿವ್ ಲರ್ನರ್ಸ್ ಅ ಪ್ರೀ ಡಿಟರ್ಮೈನ್ಡ್ ಎನ್ವೈರನ್ಮೆಂಟ್. ಸೊ ಟೀಚರ್ ಈಸ್ ಮೇಕಿಂಗ್ ಸ್ಟೂಡೆಂಟ್ಸ್ ಟು ಅಡ್ಜಸ್ಟ್ ವಿತ್ ದ ಕ್ಲಾಸ್ ರೂಮ್ ಎನ್ವೈರನ್ಮೆಂಟ್. ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳು ಈ ಒಂದು ತರಗತಿಯ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಮಾಡ್ತಾ ಇದ್ದಾನೆ. The teacher interacts with students so that desired changes can be brought in the learner. So teacher is going to communicate with the students to achieve their goal, to bring the changes in their behavior. ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳೊಂದಿಗೆ ಸಂವಹನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಅವರ ವರ್ತನೆಯಲ್ಲಿ ಬದಲಾವಣೆಯನ್ನು ತರುವ ಸಲುವಾಗಿ. ಸೊ ಲರ್ನಿಂಗ್ ಈಸ್ ಡಿರೆಕ್ಟೆಡ್ ಇನ್ ಪ್ರೀ ಡಿಟರ್ಮೈನ್ಡ್ ಡೈರೆಕ್ಷನ್ಸ್ ಟು ಅಚೀವ್ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್. So in this process the teacher provides learners with verbal stimulation. So here already teacher has decided what changes he wants to bring in the behavior of the student. So for that he is working here. So ಶಿಕ್ಷಕ ಏನು ಮಾಡಿದ್ದಾನೆ, ಇದಕ್ಕಿಂತ ಮೊದಲ ಹಂತದಲ್ಲಿ ವಿದ್ಯಾರ್ಥಿಗಳ ಒಂದು ವರ್ತನೆಯಲ್ಲಿ ಯಾವ ಬದಲಾವಣೆಗಳನ್ನು ತರಬೇಕು ಎಂಬುದರ ಮೇಲೆ ಡಿಸೈಡ್ ಮಾಡಿದ್ದಾನೆ. ಆ ಬದಲಾವಣೆಗಳನ್ನು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಕಾಣಲು ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಸೊ ದಟ್ ಸ್ಟಿಮ್ಯುಲೇಷನ್ ಕ್ಯಾನ್ ಬಿ ವೇರಿಯಸ್ ಕೈಂಡ್. ಸೊ ಹಿಯರ್ he is giving verbal stimulation for students such as asking questions. ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳುವ ಕಾರ್ಯ ಮಾಡ್ತಾ ಇದ್ದಾರೆ. ಟೀಚರ್ಸ್ ಲಿಸ್ನಿಂಗ್ ಟು ದ ಸ್ಟೂಡೆಂಟ್ಸ್ ರೆಸ್ಪಾನ್ಸ್. ವಿದ್ಯಾರ್ಥಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಎಂಬುದನ್ನು ಕೂಡ ಶಿಕ್ಷಕರು ಕೇಳ್ತಾ ಇದ್ದಾರೆ. ಪ್ರೊವೈಡಿಂಗ್ ಗೈಡೆನ್ಸ್. ಎಸ್, ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸಜೆಷನ್ಗಳನ್ನು ನೀಡ್ತಾ ಇದ್ದಾರೆ, ಗೈಡ್ ಮಾಡ್ತಾ ಇದ್ದಾರೆ. ಮೇಕಿಂಗ್ ಎಕ್ಸ್ಪ್ಲನೇಷನ್. ಎಸ್, ಈಸ್ ಆಲ್ಸೋ ಗಿವಿಂಗ್ ಆನ್ ಎಕ್ಸ್ಪ್ಲನೇಷನ್. ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ವಿವರಣೆಯನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಇನ್ ದಿಸ್ ಸ್ಟೇಜ್ ದೇರ್ ಈಸ್ ಫೇಸ್ ಟು ಫೇಸ್ ಎನ್ಕೌಂಟರ್ ವಿತ್ ಲರ್ನರ್ಸ್. ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಒಂದೇ ಮುಖಾಮುಖಿ ಸಂಭಾಷಣೆ ನಡೀತಾ ಇದೆ. ಬೋತ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಆರ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ಸೊ ಹಿಯರ್ ದ ಟೀಚರ್ ಯೂಸಸ್ ಸಮ್ ಟೆಕ್ನಿಕ್ಸ್ ಸಚ್ ಆಸ್ ಏಡ್ಸ್ or material planned in the first page. So whatever teacher has planned in the first stage he is experiencing here. ಶಿಕ್ಷಕ ಮೊದಲನೇ ವಿಧಾನದಲ್ಲಿ ಹಂತದಲ್ಲಿ ಏನೆಲ್ಲ ಪ್ಲಾನ್ ಮಾಡಿದ್ದಾನೆ ಅದನ್ನೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಅನುಭವವನ್ನು ನೀಡ್ತಾ ಇದ್ದಾನೆ ವಿದ್ಯಾರ್ಥಿಗೆ. ಹಲವಾರು ತಂತ್ರಗಳನ್ನು ಬಳಸ್ತಾನೆ, ಟೀಚಿಂಗ್ ಏಡ್ಸ್ಗಳನ್ನು ಬಳಸ್ತಾನೆ. ಸೊ ದಿಸ್ ಹೆಲ್ಪ್ಸ್ ದ ಟೀಚರ್ ಇನ್ ಅಚೀವಿಂಗ್ ದ ರೆಲೆವೆಂಟ್ ಆಬ್ಜೆಕ್ಟಿವ್ಸ್ ದಟ್ ವೇರ್ ಆಲ್ರೆಡಿ ಸೆಟ್. ಇವಾಗಲೇ ನಿರ್ಧಾರ ಮಾಡಿದ ಗುರಿಗಳನ್ನು ಈ ಒಂದು ಹಂತದಲ್ಲಿ ಅವನು ಸಾಧನೆಗೊಳಿಸ್ತಾನೆ. ಸೊ ದ ಫಾಲೋವಿಂಗ್ ಆಪರೇಷನ್ಸ್ ಆರ್ ಅಂಡರ್ಟೇಕನ್ ಬೈ ದ ಟೀಚರ್. ಸೊ ಈ ಒಂದು ಹಂತದಲ್ಲಿ ಶಿಕ್ಷಕ ಈ ಕೆಳಗಿನ ಪ್ರಮುಖ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಸೆಟ್ಟಿಂಗ್ ಅಪ್ ದ ಕ್ಲಾಸ್, ತರಗತಿಯನ್ನು ಸರಿಯಾಗಿ ಹೊಂದಾಣಿಕೆ ಮಾಡ್ತಾ ಇದ್ದಾನೆ. ಈ ಸೆಟ್ಟಿಂಗ್ ಅಪ್ ದ ಕ್ಲಾಸ್, ತರಗತಿಯನ್ನು ಹೊಂದಾಣಿಕೆ ಮಾಡ್ತಾ ಇದ್ದಾನೆ. ನೋವಿಂಗ್ ದ ಲರ್ನರ್ಸ್, ಈಸ್ ಟ್ರೈಂಗ್ ಟು get to know the students. he is asking their names and other information. ಇಲ್ಲಿ ಶಿಕ್ಷಕ ಏನು ಮಾಡ್ತಾನೆ, ವಿದ್ಯಾರ್ಥಿಗಳಿಗೆ ಅವರ ಮಾಹಿತಿಯನ್ನು ಕೇಳಿ ಅವರ ಹೆಸರನ್ನು ತಿಳಿದುಕೊಳ್ತಾ ಇದ್ದಾನೆ, ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡಿತಾ ಇದ್ದಾನೆ. ಸ್ಟಾರ್ಟ್ ಟೀಚಿಂಗ್. ಸೊ ಇಲ್ಲಿ ಹಿಯರ್ ಟೀಚರ್ ಇಸ್ ಗೋಯಿಂಗ್ ಟು ಟೀಚ್ ಟು ದ ಸ್ಟೂಡೆಂಟ್ಸ್. ಈ ಒಂದು ವಿಧಾನದಲ್ಲಿ ಶಿಕ್ಷಕ ಏನು ಮಾಡ್ತಾನೆ, ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಸೊ ದ ನೆಕ್ಸ್ಟ್ ಸ್ಟೇಜ್ ಇಸ್ ಪೋಸ್ಟ್ ಆಕ್ಟಿವ್ ಫೇಸ್ ಆಫ್ ಟೀಚಿಂಗ್. ಸೊ ದಿಸ್ ಟೇಕ್ ಪ್ಲೇಸ್ ಆಫ್ಟರ್ ದ ಟೀಚಿಂಗ್ when teacher comes out of the class. ಸೊ ಯಾವಾಗ ಶಿಕ್ಷಕ ತರಗತಿಯಿಂದ ಹೊರಗೆ ಬರ್ತಾನೆ, ನಂತರ ಪೋಸ್ಟ್ ಆಕ್ಟಿವ್ ಫೇಸ್ ಸ್ಟಾರ್ಟ್ ಆಗ್ತದೆ. ಸೊ ಇಟ್ ಅರೈಸಸ್ ವೆನ್ ದ ಟೀಚರ್ ಹ್ಯಾಸ್ ಲೆಫ್ಟ್ ದ ಕ್ಲಾಸ್ ಆ್ಯಂಡ್ ಟ್ರೈಸ್ ಟು ಹ್ಯಾವ್ ಅ ಲುಕ್ ಬ್ಯಾಕ್ ಇನ್ ಟು ವಾಟ್ ಹ್ಯಾಪನ್ಡ್ ಇನ್ ದ ಕ್ಲಾಸ್. ಸೊ ಆಲ್ರೆಡಿ ಟೀಚರ್ ಹ್ಯಾಸ್ ಕಂಪ್ಲೀಟೆಡ್ ದ ಕ್ಲಾಸ್ ಆ್ಯಂಡ್ he wants to know how much students have understood what happened in the class. ಸೊ ಇಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಆಲ್ರೆಡಿ ಶಿಕ್ಷಕನು ತನ್ನ ತರಗತಿಯನ್ನು ಮುಗಿಸಿದ್ದಾನೆ, ಆದರೆ ತಾನು ಏನು ಕಲಿಸಿದ್ದಾನೆ, ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಥ ಆಗಿದೆ ಎಂಬುದನ್ನು ನೋಡ್ತಾ ಇದ್ದಾನೆ. ಸೊ ದಿಸ್ ಪೇಜ್ ಕನ್ಸರ್ನ್ ವಿತ್ ದ ಫಾಲೋವಿಂಗ್ ಆಕ್ಟಿವಿಟೀಸ್. ಸೊ ಈ ಒಂದು ಪೋಸ್ಟ್ ಆಕ್ಟಿವ್ ಪೇಜ್ನಲ್ಲಿ ಈ ಕೆಳಗಿನ ಕಾರ್ಯಗಳನ್ನು ಶಿಕ್ಷಕ ಕೈಗೊಳ್ತಾ ಇದ್ದಾನೆ. ಫಸ್ಟ್ ಒನ್ ಈಸ್ ಇವ್ಯಾಲ್ಯೂಯೇಷನ್ ಆಕ್ಟಿವಿಟೀಸ್. ಸೊ ಹಿಯರ್ ದೀಸ್ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮ್ಡ್ ಇನ್ ವೇರಿಯಸ್ ವೇಸ್. ಫಾರ್ ಎಕ್ಸಾಂಪಲ್ ಟೆಸ್ಟ್, ಕ್ವಿಝಸ್, by observing the students' reactions and instructional situations and comments,
So here the teacher is going to conduct the evaluation activities. So he is going to conduct test, he is going to conduct quizzes, he is observing the students reactions to the questions, he is observing the changes in the behavior of the students, he is just listening the comments from the students. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಶಿಕ್ಷಕ, ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳಿಗೆ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳಿಗೆ ಕ್ವಿಜ್ಗಳನ್ನು ನೀಡ್ತಾ ಇದ್ದಾನೆ, ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ ಎಂಬುದನ್ನು ನೋಡ್ತಾ ಇದ್ದಾನೆ, ವಿದ್ಯಾರ್ಥಿಗಳು ಯಾವ ರೀತಿ ಕಮೆಂಟನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಒನ್ ಈಸ್ ಸಮ್ಮಿಂಗ್ ಅಪ್ ಟೀಚಿಂಗ್ ಟಾಸ್ಕ್ಸ್. So here to sum up, the teacher asks questions from the learners verbally or in written form. He is asking questions to the students maybe orally or in the written form. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಅದು ಮೌಖಿಕವಾಗಿ ಆಗಿರ್ಬೋದು ಅಥವಾ ಈ ಒಂದು ಬರವಣಿಗೆ ಮೂಲಕ ಆಗಿರ್ಬೋದು. The behaviors of the students are also measured in order to evaluate their achievements. ಅದೇ ರೀತಿ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಎಂಬುದನ್ನು ಕೂಡ ಶಿಕ್ಷಕ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾನೆ. So okay friends, thank you. This is about today's class. In next class we will start with other topic of teaching aptitude. Thank you.